ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಹಾಗೆ ಹೆಲ್ಪ್ಫುಲ್ ಆಗಿದೆ. ಯಾರಿಗಪ್ಪ ಅಂದರೆ ಪೇರೆಂಟ್ಸಿಗೆ, ಓಕೆನಾ? ಸೊ ಏನಂತ ಬಿಟ್ಟು ತಿಳಿಸ್ಕೊಡ್ತೀನಿ. ಸೊ ಇವಾಗಿನ ಒಂದು ಪೇರೆಂಟ್ಸು, ಇವಾಗಿನ ಒಂದು ಮಕ್ಕಳನ್ನ ನೋಡಿದರೆ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ಸೊ ಪೇರೆಂಟ್ಸಿಗೆ ಟೆನ್ಷನ್ನೇ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅವ್ರಿಗೆ ಈ ಒಂದು ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಯಾರ ಮನೆಯಲ್ಲಿ ಮಕ್ಕಳಿದ್ದಾರೆ ಆ ಒಂದು ಪೇರೆಂಟ್ಸಿಗೆ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ. ಸೊ ಇದು ಯಾವುದೇ ರೀತಿ ವ್ಯೂಸ್ಗೋಸ್ಕರ ಅಂತ ಅಲ್ಲ, ನನಗೆ ನಿನ್ನೆ ಒಂದು ಇನ್ಫಾರ್ಮೇಷನ್ ಹೀಗೆ ಗೊತ್ತಾಯಿತು. ಸೊ ಹಾಗಾಗಿ ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ. ಸೊ ಗೊತ್ತಿದ್ದರೆ ಒಳ್ಳೆಯದು, ಗೊತ್ತಿಲ್ಲ ಅಂದರೆ ನೀವು ತಿಳ್ಕೊಳ್ಳಿ. ಹಾಗೆ ಬೇರೆದವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ಕೂಡ ಗೊತ್ತಾಗುತ್ತೆ. ಹಾಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನಮ್ಮ ಒಂದು ಮಕ್ಕಳ ಫ್ಯೂಚರ್ಗೆ ಇದು ಹೆಲ್ಪ್ ಆಗುತ್ತೆ. ಸೊ ಏನಂತ ನಾನು ತಿಳಿಸ್ಕೊಡ್ತೀನಿ. ಸೊ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ, ಕೊನೆ ತನಕ ನೋಡಿ. ಸೊ ಏನಪ್ಪ ಅಂದರೆ ಇವಾಗಿನ ಮಕ್ಕಳಿಗೆ ಜಾಸ್ತಿ ಅಂದರೆ ಫೋನಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿರ್ತಾರೆ. ಸೊ ಪೇರೆಂಟ್ಸು ಅಷ್ಟೇ, ಏನೋ ಒಂದು ಕೆಲಸ ಆಗಿರ್ಬೋದು ಅಥವಾ ಮಕ್ಕಳ ಒಂದು ಅವ್ರು ಬೇಡೋ ಒಂದು ರೀತಿಗೇ ನಮಗೆ ಕೊಡೋಕ್ಕೆ ಮನಸ್ಸಾಗಿಬಿಡುತ್ತೆ. ಹೋಗಲಿ ಬಿಡು, ಒಂದು 5 ನಿಮಿಷ ಅಲ್ವಾ, 10 ನಿಮಿಷ ಅಲ್ವಾ ಅಂತ ಹೇಳ್ಬಿಟ್ಟು ಕೊಟ್ಬಿಡ್ತೀವಿ. ಸೊ ಇವಾಗಿನ ಮಕ್ಕಳು ಅಷ್ಟು ಮೊಬೈಲ್ನಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿದ್ದಾರೆ. ಸೊ ಅವರು ಏನು ನೋಡ್ತಾರೆ ಮೊಬೈಲ್ನಲ್ಲಿ, ನಾವು ನಮ್ಮ ಒಂದು ಕೆಲಸದಲ್ಲಿ ಬ್ಯುಸಿ ಆಗಿಬಿಡ್ತೀವಿ. ಸೊ ಅವ್ರು ಮೊಬೈಲ್ನಲ್ಲಿ ಏನು ನೋಡ್ತಾ ಇದ್ದಾರೆ, ಏನಿಲ್ಲ, ನಮಗೆ ಯಾವುದೂ ಗೊತ್ತಿರೋದಿಲ್ಲ. ಯಾವ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡಿರ್ತಾರೆ ಅಂತ ಹೇಳ್ಬಿಟ್ಟು. ಸೊ ನಾವು ಕೆಲವೊಂದು ನ್ಯೂಸಲ್ಲೆಲ್ಲ ನೋಡಿರ್ತೀವಿ, ಏನೋ ಆನ್ಲೈನ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಕೆಲವೊಂದು ವಸ್ತುಗಳನ್ನ ಆರ್ಡರ್ ಮಾಡಿಬಿಟ್ಟಿರ್ತಾರೆ, ಅಥವಾ ಇನ್ನೇನೋ ದುಡ್ಡು ಹೋಗಿರುತ್ತೆ. ಸೊ ಈ ಥರ ಅನೇಕ ರೀತಿಯಾದಂಥ ನಾವು ನೋಡಿರ್ತೀವಿ. ಬಟ್ ಅದೆಲ್ಲ ಓಕೆ, ಅದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಇವಾಗ ಜಾಸ್ತಿ ಜನ ಶಾರ್ಟ್ಸ್ ನೋಡ್ತಾರೆ. ಸೊ ಶಾರ್ಟ್ಸಲ್ಲಿ ಹಲವಾರು ಥರದಂಥ ವೀಡಿಯೋಸ್ ಬರುತ್ತೆ, ಓಕೆನಾ? ಅದು ನಮ್ಮ ಒಂದು ಮಕ್ಕಳ ಫ್ಯೂಚರ್ಗೆ ಅದು ಎಫೆಕ್ಟ್ ಆಗುತ್ತೆ, ಓಕೆನಾ? ಸೊ ಎಲ್ಲ ಪೇರೆಂಟ್ಸಿಗೂ ಅದೊಂದು ಪ್ರಾಬ್ಲಮ್ ಇರುತ್ತೆ. ಸೊ ದೊಡ್ಡವರಾಗಿರ್ಬೋದು, ಚಿಕ್ಕವರಾದರೆ ಓಕೆ, ನಮ್ಮ ಮಾತು ಕೇಳ್ತಾರೆ, ನಮ್ಮ ಮುಂದೆನೇ ಮಕ್ಕಳು ಇರ್ತಾರೆ, ನಾವು ಕನ್ವಿನ್ಸ್ ಮಾಡಿ ಮೊಬೈಲ್ ಇಸ್ಕೋಬೋದು. ಬಟ್ ಸ್ವಲ್ಪ ದೊಡ್ಡ ಮಕ್ಕಳಾದರೆ ಜಾಸ್ತಿ ಹೇಳೋಕ್ಕೂ ಭಯ ಆಗುತ್ತೆ ಪೇರೆಂಟ್ಸಿಗೆ. ಸೊ ಮಕ್ಕಳು ಏನು ತಿಳ್ಕೊಂಡ್ಬಿಡ್ತಾರೋ, ಅಥವಾ ಅವರು ಎಲ್ಲಾದರೂ ಮನಸ್ಸಿಗೆ ಹಚ್ಕೋತಾರೋ, ಬೇರೆ ದಾರಿ ಹಿಡಿತಾರೋ ಅಂತ ಹೇಳ್ಬಿಟ್ಟು ಸ್ವಲ್ಪ ಭಯ ಇರುತ್ತಲ್ವ. ಸೊ ಹಾಗಾಗಿ ಪೇರೆಂಟ್ಸು ಅಷ್ಟೊಂದು ಜಾಸ್ತಿ ಭಯದಲ್ಲಿ ಜಾಸ್ತಿ ಕಂಟ್ರೋಲ್ ಮಾಡೋಕ್ಕೂ ಹೋಗೋದಿಲ್ಲ. ಹಾಗಾಗಿ ಅವ್ರಿಗೆ ಟೆನ್ಷನ್ ಅಂತೂ ಇದ್ದೇ ಇರುತ್ತೆ. ಸೊ ಯಾವ ಆ್ಯಪ್ ಯೂಸ್ ಮಾಡ್ತಾ ಇದ್ದಾರೆ, ಈ ಮೊಬೈಲ್ನಲ್ಲಿ ಎಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡ್ತಾರೆ, ಏನು ನೋಡ್ತಾರೆ, ಏನಿಲ್ಲ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇವಾಗ ಮೊನ್ನೆ ತಾನೇ ಒಂದು ನ್ಯೂಸ್ ಬಂದಿತ್ತು, 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ಮಕ್ಕಳೆಲ್ಲ 6th ಸ್ಟ್ಯಾಂಡರ್ಡ್ ಹುಡುಗಿಗೆ ಸ್ವಲ್ಪ ಏನೋ ಒಂದು ಇನ್ಸಿಡೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಆ ಥರ ಎಲ್ಲ ತಪ್ಪಿಸ್ಬೇಕು ಅಂದರೆ ಕೆಲವೊಂದು ನಾವು ಕೂಡ ಪೇರೆಂಟ್ಸ್ ಆಗಿ ಸ್ವಲ್ಪ ಸೇಫ್ಟಿನ ನೋಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಆ ಒಂದು ಸೇಫ್ಟಿ, ಇವಾಗ ನಾವು ಮೊಬೈಲ್ ಕೊಟ್ಟಿರ್ತೀವಿ ಮಕ್ಕಳಿಗೆ, ಅದರಲ್ಲಿ ಅವ್ರು ಏನು ನೋಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗೋದಿಲ್ಲ ಅಲ್ವಾ? ಸೊ ನಮ್ಮ ಒಂದು ಫೋನ್ನಲ್ಲೇ ಸೆಟ್ಟಿಂಗಲ್ಲಿ ಒಂದು ಆಪ್ಷನ್ ಇರುತ್ತೆ, ಪೇರೆಂಟ್ ಕಂಟ್ರೋಲ್ ಅಂತ ಹೇಳ್ಬಿಟ್ಟು. ಸೊ ಅಲ್ಲೇ ಹೋಗ್ಬಿಟ್ಟು ಇಮೇಲ್ ID ಹಾಕಿದರೆ ನಿಮ್ಮ ಒಂದು ಮಗು ಆ ಮೊಬೈಲ್ನಲ್ಲಿ ಏನೇನು ವಾಚ್ ಮಾಡಿದೆ, ಯಾವ ಆ್ಯಪ್ ಜಾಸ್ತಿ ಯೂಸ್ ಮಾಡಿದೆ, ಯಾವ ಆ್ಯಪಲ್ಲಿ ಜಾಸ್ತಿ ಮಗು ಎಂಗೇಜ್ ಆಗಿದೆ, ಸೊ ಸ್ಕ್ರೀನ್ ಟೈಮ್ ಎಷ್ಟು, ಇದೆಲ್ಲ ಕೂಡ ಅಲ್ಲಿ ತೋರಿಸುತ್ತೆ, ಓಕೆನಾ? ಸೊ ಹಾಗಾಗಿ ಅದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಪೇರೆಂಟ್ಸಿಗೆ. ಸೊ ಅದನ್ನು ಯೂಸ್ ಮಾಡ್ಕೊಳ್ಳಿ, ಇವಾಗಲೇ ಅದನ್ನು ಆನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ, ಡಿಜಿಟಲ್ ವೆಲ್ ಬೀಯಿಂಗ್ ಆ್ಯಂಡ್ ಪೇರೆಂಟಲ್ ಕಂಟ್ರೋಲ್ಸ್ ಅಂತ ಹೇಳ್ಬಿಟ್ಟು ಇದೆ, ಓಕೆನಾ? ಸೊ ಸ್ಕ್ರೀನ್ ಟೈಮ್ ಇದೆ. ಸೊ ಇಲ್ಲಿ ನಿಮಗೆ ಡಿಜಿಟಲ್ ಅಂದರೆ ನಿಮ್ಮ ಒಂದು ಮಕ್ಕಳ ಮೊಬೈಲಲ್ಲಿ ಎಷ್ಟು ಮಕ್ಕಳು ಮೊಬೈಲ್ನ ಯೂಸ್ ಮಾಡಿದ್ದಾರೆ, ಯಾವ ಆ್ಯಪ್ನ ಜಾಸ್ತಿ ಯೂಸ್ ಮಾಡಿದ್ದಾರೆ, ಎಷ್ಟು ಗಂಟೆ ಮೊಬೈಲ್ ಆನಲ್ಲಿದೆ, ಸೊ ನೋಟಿಫಿಕೇಷನ್ ಎಷ್ಟು, ಪ್ರತಿಯೊಂದೂ ಕೂಡ ಈ ಒಂದು ಆಪ್ಷನಲ್ಲಿ ನಿಮಗೆ ಗೊತ್ತಾಗುತ್ತೆ, ಓಕೆನಾ? ಇಲ್ಲಿ ನೋಡಿ, ಸೆಟ್ ಟೈಮ್ ಲಿಮಿಟ್ಸ್ ಫಾರ್ ಆ್ಯಪ್ಸ್. ನೀವು ಕೆಲವೊಂದು ಆ್ಯಪ್ಸ್ಗೆ ಟೈಮ್ ಇಟ್ಬಿಟ್ಟು ಕೊಟ್ಟರೆ ಅಷ್ಟು ಆ್ಯಪ್ ಅಂದರೆ ಅಷ್ಟು ಟೈಮ್ ಆದಮೇಲೆ ಆ್ಯಪು ಆಟೋಮೆಟಿಕಲಿ ಲಾಕ್ ಆಗುತ್ತೆ, ಓಕೆನಾ? ಬೆಡ್ ಟೈಮ್ ಮೋಡ್ ಅಂತ ಇದೆ, ಆಮೇಲೆ ಫೋಕಸ್ ಮೋಡ್ ಅಂತ ಇದೆ, ಸ್ಕ್ರೀನ್ ಟೈಮ್ ರಿಮೈಂಡರ್ ಅಂತ ಇದೆ. ಸೊ ಓಕೆನಾ, ಎಷ್ಟು ಟೈಮ್ ಅಂತ ಹೇಳ್ತೀರಾ ಅಷ್ಟು ನೀವು ಸ್ಕ್ರೀನ್ ಟೈಮ್ನ ಸೆಟ್ ಮಾಡಿಬಿಟ್ಟು ಕೊಟ್ಟರೆ ಅದು ರಿಮೈಂಡ್ ಮಾಡುತ್ತೆ, ಓಕೆನಾ? ಈ ಥರ ನಿಮಗೆ ಸಾಕಷ್ಟು ಆಪ್ಷನ್ಸ್ ಇದೆ. ಸೊ ಯಾರಿಗಾದರೂ ಇನ್ನೂ ಗೊತ್ತಿಲ್ಲ ಅಂದರೆ ನೋಡಿ, ಇಲ್ಲಿ ಸ್ಕ್ರೀನ್ ಟೈಮ್ ಇದೆ, ಆಮೇಲೆ ಫೋಕಸ್ ಮೋಡ್, ಬೆಡ್ ಟೈಮ್, ಆ್ಯಪ್ ಲಿಮಿಟ್ಸ್. ಸೊ ಇಷ್ಟು ಆಪ್ಷನ್ಸ್ ಇದೆ. ಸೊ ನೀವು ಎಲ್ಲ ಆಪ್ಷನ್ಸ್ನ ನೀವು ಆರಾಮ್ಸೆ ಯೂಸ್ ಮಾಡ್ಕೋಬೋದು, ಓಕೆನಾ? ಅದಾದಮೇಲೆ ಇಲ್ಲಿ ನೋಡಿ, ಕೆಳಗಡೆ ನೋಡಿ, ಇದು ಹೋಯಿತು, ಇದು ಹೋಗಲಿ.
ಕೆಳಗಡೆ ಸ್ಕ್ರೋಲ್ ಮಾಡಿ ಬಂದರೆ ಇಲ್ಲಿ ಪೇರೆಂಟಲ್ ಕಂಟ್ರೋಲ್ಸ್ ಅಂತ ಇದೆ ಅಲ್ವಾ. ಸೊ ಇಲ್ಲಿ ನೋಡಿ ಸೆಟ್ ಅಪ್ ಪೇರೆಂಟಲ್ ಕಂಟ್ರೋಲ್ಸ್ ಅಂತ ಇದೆ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಬ್ಲೂ ಕಲರ್ ಇದೆ ಅಲ್ವಾ ಲಾಸ್ಟಲ್ಲಿ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಈ ಥರ ಬರುತ್ತೆ. ಸೊ ಈ ಒಂದು ಸ್ಕ್ರೀನಲ್ಲಿ ಕೆಳಗಡೆ ಇದೆ ನೋಡಿ ಲೆಟ್ಸ್ ಡೂ ದಿಸ್ ಅಂತ ಇದೆ, ಓಕೆನಾ. ಈ ಲೆಟ್ಸ್ ಡೂ ದಿಸ್ನ ಕ್ಲಿಕ್ ಮಾಡಿದರೆ ನಿಮಗೆ ಇಮೇಲ್ ಐ ಡಿ ಕೇಳುತ್ತೆ, ಓಕೆನಾ. ಮೇಲ್ ಐ ಡಿ ಹಾಕಿಬಿಟ್ಟು ನೀವು ಕನೆಕ್ಟ್ನ ಮಾಡ್ಕೋಬೋದು ಮೊಬೈಲ್ನ. ಸೊ ಆವಾಗ ನಿಮ್ಮ ಒಂದು ಮಕ್ಕಳು ಮೊಬೈಲ್ನಲ್ಲಿ ಏನು ನೋಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ಎಷ್ಟು ಟೈಮ್ ಆ್ಯಪ್ನ ಯೂಸ್ ಮಾಡ್ತಾ ಇದ್ದಾರೆ, ಎಷ್ಟು ಟೈಮ್ ಎಂಗೇಜ್ ಆಗಿದ್ದಾರೆ ಮೊಬೈಲ್ನಲ್ಲಿ ಅಂತ ಬಿಟ್ಟು ನಿಮಗೆ ಒಂದು ಎಲ್ಲ ಇನ್ಫಾರ್ಮೇಷನ್ನು ಗೊತ್ತಾಗುತ್ತೆ, ನೀವು ಕೂಡ ನೋಡ್ಬೋದು, ಓಕೆನಾ. ಸೊ ಹಾಗಾಗಿ ಈ ಒಂದು ಆಪ್ಷನ್ನ ಪೇರೆಂಟ್ಸ್ ಯೂಸ್ ಮಾಡಿದರೆ ನಿಮಗೂ ಹೆಲ್ಪ್ ಆಗುತ್ತೆ. ಸೊ ನಮ್ಮ ಒಂದು ಮಕ್ಕಳ ಮುಂದಿನ ಫ್ಯೂಚರ್ಗೆ ಯಾವುದೇ ಥರ ಪ್ರಾಬ್ಲಮ್ ಆಗದೇ ಇರೋ ಥರ ತಡಿಬೋದು, ಓಕೆನಾ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಇನ್ನೂ ಯಾರಿಗಾದರೂ ಗೊತ್ತಿಲ್ಲ ಅಂದರೆ ಪ್ಲೀಸ್ ಇದನ್ನು ಅವ್ರಿಗೂ ಕೂಡ ತಿಳಿಸಿ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಸೊ ಯಾಕಂದರೆ ಇವಾಗಿನ ಒಂದು ಮಕ್ಕಳಲ್ಲಿ ನಾವಿವಾಗ ಏನಾದರೂ ಹೇಳಬೇಕಂದ್ರೆ, ಏನಾದರೂ ಅವ್ರಿಗೆ ತಿಳಿಸ್ಬೇಕು ಅಥವಾ ಕಂಟ್ರೋಲ್ ಮಾಡಬೇಕು ಅಂದರೆ ತುಂಬ ಭಯ ಆಗುತ್ತೆ ಪೇರೆಂಟ್ಸ್ಗೆ. ಯಾಕಂದರೆ ಇವಾಗಿನ ಒಂದು ಸೊ ನೋಡಿದರೆ ಅಲ್ವಾ, ಈ ರೀತಿ ನಮ್ಮ ಒಂದು ಮೊಬೈಲ್ನಲ್ಲೇ ಸೆಟ್ಟಿಂಗ್ ಇದೆ. ಸೊ ಅದನ್ನು ಓಪನ್ ಮಾಡಿಕೊಂಡ್ರೆ, ಅದನ್ನ ನಾವು ಯೂಸ್ ಮಾಡಿಕೊಂಡ್ರೆ ನಮ್ಮ ಒಂದು ಮಕ್ಕಳ ಫ್ಯೂಚರ್ಗೆ ಒಂದು ಹೆಲ್ಪ್ ಆಗುತ್ತೆ. ಆಗೋ ಒಂದು ಪ್ರಾಬ್ಲಮ್ನ ನಾವು ಇವಾಗಲೇ ತಪ್ಪಿಸ್ಬೋದು. ಸೊ ಹಾಗಾಗಿ ಇದನ್ನು ಯೂಸ್ ಮಾಡಿ ಆದಷ್ಟು ಪೇರೆಂಟ್ಸ್ಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ನಾನು ಕೂಡ ಅಂದ್ಕೊಳ್ತೀನಿ ಸೊ ಜಾಸ್ತಿ ಜನ ಪೇರೆಂಟ್ಸ್ಗೆ ಈ ಒಂದು ವಿಡಿಯೋ ಶೇರ್ ಆಗಲಿ ಅಂತ ಹೇಳ್ಬಿಟ್ಟು, ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ, ನಮ್ಮೊಂದು ಮಕ್ಕಳ ಒಂದು ಫ್ಯೂಚರ್ನ ನಾವು ಕಾಪಾಡ್ಕೋಬೇಕಲ್ವ. ಸೊ ಹಾಗಾಗಿ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೋದೇನ ಮರಿಬೇಡಿ. ಆದಷ್ಟು ಎಲ್ಲ ನಿಮ್ಮ ಒಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.